ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ. ಸಚಿವರಾದ ಬಳಿಕ ಬೀದರ್ಗೆ ಮೊದಲ ಬಾರಿ ಆಗಮಿಸಿದ್ದಾರೆ ನಗರಾಭಿವೃದ್ಧಿ ಸಚಿವರು. ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಒಂದು ಮಹತ್ವದ ಸಭೆ ಆರಂಭ ಆಗಿದೆ. ನಗರಾಭಿವೃದ್ಧಿ ಸಚಿವರು ಯತೀಂದ್ರ ಸಿದ್ದರಾಮಯ್ಯ ಬೀದರ್ಗೆ ಆಗಮಿಸಿದ್ದಾರೆ. ಮಹತ್ವದಂತಹ ಸಭೆ ಕರೆದಿದ್ದಾರೆ ಅವರು. ಪ್ರಗತಿ ಪರಿಶೀಲನೆ ಸಭೆ ಯಾವ ರೀತಿಯಾಗಿ ಜಿಲ್ಲೆ ಪ್ರಗತಿ ಆಗ್ತಾ ಇದೆ, ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಬಿಡಿಎ ಹಾಗೂ ಮಹಾನಗರ ಪಾಲಿಕೆ ಕಾಮಗಾರಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ರಸ್ತೆ ಪಕ್ಕ ಅನಧಿಕೃತ ಜಾಹೀರಾತಿಗೆ ಬ್ರೇಕ್ ಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ. ಪಾಲಿಕೆ ಆಯುಕ್ತ ಮುಕುಲ್ ಜೈನ್ಗೆ ಸೂಚನೆ ಕೊಟ್ಟಿದ್ದಾರೆ. ನಗರದಲ್ಲಿ ಇವಾಗ ಟೆಂಡರ್ ಮೇಲೆ ಜಾಹೀರಾತು ಇಲ್ಲ, ಶೀಘ್ರದಲ್ಲೇ ಟೆಂಡರ್ ಕರಿಬೇಕು, ಟೆಂಡರ್ ಮೇಲೆ ಜಾಹೀರಾತು ನಡೀಬೇಕು. ರಸ್ತೆಯ ಪಕ್ಕದಲ್ಲೇ ಅನಧಿಕೃತವಾಗಿರುವಂಥ ಜಾಹೀರಾತು ಮತ್ತು ಬೋರ್ಡಿಂಗ್ಗಳನ್ನು ತೆಗೆದುಹಾಕಬೇಕು. ಬೋರ್ಡಿಂಗ್ನಲ್ಲಿ ದೊಡ್ಡ ದೊಡ್ಡ ಜಾಹೀರಾತುದಾರರು ಫೀಸ್ ಕೊಡ್ತಾ ಇದ್ದಾರೆ ಅಂತ ಶಾಸಕ ರಹೀಂ ಖಾನ್ ಪ್ರಶ್ನೆ ಮಾಡಿದರು. ಕೆಲವರು ಫೀಸ್ ಕೊಡ್ತಾ ಇದ್ದಾರೆ, ಕೊಡದೆ ಹಾಕುತ್ತಿದ್ದವ ಜಾಹೀರಾತು ತೆಗೆಯಲಾಗ್ತಿದೆ ಅಂತ ಆಯುಕ್ತರು ಉತ್ತರ ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬೆಂಗಳೂರು ಅವರು ದಿನಾಂಕ 4/8/2026 ಬೀದರ್ ಪ್ರವಾಸ ಕಾರ್ಯಕ್ರಮದಲ್ಲಿದ್ದು ನಮ್ಮ ಆಯುಕ್ತರಿಂದ ಗೌರವ ಸಮರ್ಪಣೆ ಮೂಲಕ ಇಲಾಖೆ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸರ್ ಅವರಿಗೂ ಕೂಡ ಈ ಸಭೆ ಇದ್ದೇವೆ. ನಮ್ಮ ಡಿಸಿ ಡೆವಲಪ್ಮೆಂಟ್ ಅವರು ಶಾಸಕರನ್ನ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಮುಕುಲ್ ಜೈನ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಸನ್ಮಾನ್ಯ ಬೆಂಗಳೂರು ಅವರು ದಿನಾಂಕ 4/8/2026 ಬೀದರ್ ಪ್ರವಾಸ ಕಾರ್ಯಕ್ರಮದಲ್ಲಿದ್ದು